शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननभाग्निशमनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः जानकी रामपट्टाभिराम श्रीराम राम रामतहां श्रीमद्महारामचन्द्र स्वामिने नमः मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಚಂದ್ರನ ಒಂದು ಕೃಪಾಶೀರ್ವಾದದಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯ ಹಾದಿಯಲ್ಲಿರ್ತೀರಿ. ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಳುವಂತ ನಿಟ್ಟಿನಲ್ಲಿರ್ತೀರಿ. ಯೋಗ ಮತ್ತು ಯೋಗ ಫಲವನ್ನ ಮತ್ತಷ್ಟು ಅದೃಷ್ಟ ತರುವಂತ ರೀತಿಯಲ್ಲೇ ಇರ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ಅದು ಅಧಿಕವಾದಂತಹ ಚಂಚಲತೆ ಎಂಬತಕ್ಕಂಥದ್ದು ಸಹಿತ ಎದುರಾಗಿರುತ್ತೆ. ಇದಕ್ಕಾಗಿ ಒಂದಷ್ಟು ಮಟ್ಟಿಗೆ ನೀವು ಯೋಗ ಫಲವನ್ನು ಸಿದ್ಧಿಪಡಿಸಿಕೊಂಡ್ರೆ ಅದರ ಅದೃಷ್ಟ ನಿಮ್ಮದಾಗತ್ತೆ. ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕರಹಸ್ತದಿಂದ ಒಂದಷ್ಟು ಹಾಲು, ಮೊಸರು, ತುಪ್ಪ ಅಥವಾ ಒಂದಷ್ಟು ವಸ್ತ್ರಗಳು ಅಥವಾ ಧಾನ್ಯಗಳು ಇಂತಹದ್ದನ್ನ ದಾನ ಮಾಡ್ತಕ್ಕಂಥದ್ದು, ಅಥವಾ ಒಂದು ತುಂಬಿರ್ತಕ್ಕಂತಹ ಕೊಡ ಅಂದ್ರೆ ನೀರು ತುಂಬಿರ್ತಕ್ಕಂಥ ಕೊಡ, ಅದರಲ್ಲೂ ಒಂದು ಚಿಟಿಕೆ ಬೆಲ್ಲನೋ ಸಕ್ಕರೆನೋ ಹಾಕಿ ಆ ತುಂಬಿರುವಂತಹ ಕೊಡದ ನೀರನ್ನ ಜಲವನ್ನ ದಾನವಾಗಿ ಕೊಡೋದು ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದೇ. ಎಲ್ಲವೂ ಸಹಿತ ಸಂಪನ್ನವಾಗುವಂತಹ ಕಾಲ. ಕುಂಭರಾಶಿಯವರಿಗೂ ಹೆಚ್ಚಿನ ಯಶಸ್ಸು ಸಿಗತಕ್ಕಂಥ ಕಾಲ. ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ಮಂದಹಾಸ ಇದೆ. ಏನೋ ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಕೋಬಲ್ಲೆ ಎಂಬತಕ್ಕಂಥ ಆ ವಿಶ್ವಾಸದಿಂದ ಎಲ್ಲರೂ ಸಹಿತ ಸಾರ್ವತ್ರಿಕವಾಗಿ ಒಂದಷ್ಟು ಕಷ್ಟಪಟ್ಟರು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ. ನಿಮ್ಮ ಕುಲದೇವರ ಪ್ರಾರ್ಥನೆ ಜೊತೆಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಅದ್ಭುತವಾದಂತಹ ಗಳಿಗೆ. ಯಾರು ಏನೇ ಮಾಡಬೇಕಾದ್ರೂ ಮಾಡುವಂತಹ ಕೈಂಕರ್ಯಗಳಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ಸರ್ವ ವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಹೀಗೆ ಆದಿಪೂಜಿತನೂ ಅಗ್ರಗಣ್ಯನಾದಂತಹ ಗಣಪನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಸಹಿತ ಗಣಪತಿಯನ್ನ ನಮಸ್ಕಾರ ಮಾಡಿ ತಾವು ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗುವುದಿಲ್ಲ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡೇ ಮಾತಾಡಬೇಕು. ನಿಮ್ಮ ಒಳಿತಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಒಂದು ಶ್ರೇಯಸ್ಸಿಗಾಗಿ ನೀವು ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಿ ಅನ್ನತಕ್ಕಂಥ ಅರಿವನ್ನು ಕಲ್ತ್ಕೊಂಡ್ಬಿಡ್ತೀರಿ. ತಾವು ಏನನ್ನ ಚಿಂತನೆ ಮಾಡ್ತಿದ್ರು, ಯಾವ ಕೆಲಸ ಆಗಬೇಕು ಅಂತ ಆಲೋಚನೆ ಮಾಡ್ತಿದ್ರು, ಅಥವಾ ಯಾವ ವೃತ್ತಿ ಧರ್ಮದಲ್ಲಿ ನಾನು ಬೆಳಕನ್ನು ಕಾಣಬೇಕು ಅನ್ಕೊಂಡಿದ್ರು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಲದೇವರನ್ನು ಅಥವಾ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದ್ರೆ ಕಡಲೆಬೇಳೆ, ಹಾಗೆ ಹೆಸರು ಕಾಳು, ಜೊತೆಗೆ ಒಂದಷ್ಟು ಅಕ್ಕಿ, ಹೆಸರು ಕಾಳು, ಕಡಲೆಬೇಳೆ ಈ ಮೂರೂ ಪದಾರ್ಥವನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಾಲಯ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ, ವ್ಯವಹಾರಗಳಲ್ಲಿ ಏನಾದ್ರೂ ಒಂದು ಸ್ಟೆಪ್ ಮೇಲೆ ಹತ್ತಬೇಕು, ಆ ವ್ಯವಹಾರದಿಂದ 4 ಜನಕ್ಕೆ ಅನುಕೂಲ ಆಗ್ಬೇಕು, ಇಡೀ ಕುಟುಂಬವನ್ನ ಸಂರಕ್ಷಣೆ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ಕೆಲಸದಿಂದ ಸಮಾಜಕ್ಕೆ ಒಳಿತಾಗುವಂತ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂತಹ ಒಂದು ದೂರದ ಆಲೋಚನೆ ಬಹಳಷ್ಟು ಜನಗಳಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆತಂಕ, ನಿಮ್ಮೊಳಗಿರುವಂತಹ ಒಂದು ಅಂತರಂಗದಲ್ಲಿರ್ತಕ್ಕಂಥ ಭಯ, ಇದೆಲ್ಲವೂ ದೂರ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಖಂಡಿತ ಕಾಣ್ತೀರಿ. ಒಳ್ಳೆಯದು. ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗ್ಲಿ. ಯಾಕೆಂದ್ರೆ ಸಾಕಷ್ಟು ದಿನಗಳ ಹಿಂದ ಸಂಕಲ್ಪವನ್ನು ಮಾಡಿ ಪರಿಪೂರ್ತಿಯಾದಂತಹ ಒಂದು ವಿಶೇಷತೆಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಕಳೆದ ಒಂದು 15-20 ದಿವಸದಿಂದ ನೀವು ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಅಥವಾ ತಾವು ಅಂದುಕೊಂಡಂತಹ ಒಂದಷ್ಟು ಕೆಲಸಗಳು ಅಥವಾ ಯಾವುದೇ ಒಂದು ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರು ಆ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದಿರಲ್ಲ, ಖಂಡಿತ ಆ ಸಾಧನೆಯ ಹಾದಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೆ ಪ್ರಾರಂಭಿಕ ಕ್ಷಣಗಳಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿದೆಯಲ್ಲ, ಆದರೆ
ನೀವು ನಂಬಿರ್ತಕ್ಕಂತಹ ದೈವದ ಆರಾಧನೆ ಮಾಡ್ತಾ, ಒಂದಷ್ಟು ದಾನ ಧರ್ಮಾದಿಗಳ ಬಗ್ಗೆ ಚಿಂತನೆ ಮಾಡ್ತಾ, ಹಾಗೆ ಒಂದಷ್ಟು ಜನ ಸುಮಂಗಲಿಯರಿಗೂ ಸಣ್ಣ ಪುಟ್ಟ ಮಕ್ಕಳಿಗೂ ಒಂದಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ಯಾವುದೇ ಒಂದು ಕಾಯಕವನ್ನ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಲ್ಲಿ ಮುಂದೆ ನಡಿಬೇಕು. ಆ ಸಮಾಧಾನ ಇಲ್ಲದಿರ ನೀವು ನಡೆದ್ರೆ ಅಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಿದೆ. ತಾಳ್ಮೆ ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಕಣ್ಣೀರು ಹಾಕ್ತೀರಿ, ಮನಸ್ಸು ನೊಂದುಕೊಳ್ತೀರಿ. ಏನೋ ಒಂದು ಸಮಸ್ಯೆ ಆಗಿದೆಯೇನೋ, ಅಥವಾ ಯಾವುದೋ ಕಷ್ಟದಲ್ಲಿ ಸಿಲುಕೊಂಡಿದ್ದೇನೇನೋ, ಅಥವಾ ಈ ಕೆಲಸ ನನ್ನ ಕೈಲಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ರೀತಿ ನಿಮ್ಮ ಭಾವನೆ ಇರುತ್ತೆ. ಕಾರಣ ಇಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥದ್ದು, ಕುಜ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇಲ್ಲಿ ಸ್ವಲ್ಪ ನೋವಿನ ಬಾಧೆಗಳಿದೆ. ಲಲಿತಾ ಸಹಸ್ರನಾಮ, ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ರ ಅಥವಾ ಒಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಸುಮಂಗಲೆಯರಿಗೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಸ್ವಲ್ಪ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಒಂದಿಷ್ಟರ ಮಟ್ಟಿಗೆ ಒಳಿತನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಮಾತ್ರ ಕೆಲಸ ಕಾರ್ಯಗಳನ್ನ ಸಿದ್ಧಪಡಿಸ್ಕೊಳ್ಳೋಕೆ ಆಗುವಂತಹದ್ದು. ಚಂದ್ರ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಬುಧ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನಕ್ಕೆ ಮತ್ತಷ್ಟು ಮೆರುಗು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಎಂತಹ ಅಸಮಾಧಾನದ ಸನ್ನಿವೇಶ ಆದ್ರೂ ಅದರಲ್ಲಿ ಸಮಾಧಾನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ, ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶಾಂತಿ ಸಮಾಧಾನವಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳ ಜೀವನಕ್ಕಂತೂ ಅಮೂಲ್ಯವಾಗಿರ್ತಕ್ಕಂಥ ಕಾಲ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟವನ್ನು ತರ್ತಕ್ಕಂಥ ಕಾಲ. ದೂರ ಬಾರ ಪ್ರಯಾಣ ಬೆಳೆಸಬೇಕು ಅಂತಿರ್ತಕ್ಕಂಥವ್ರಿಗೂ ಸಹಿತ ಒಂದು ಅದೃಷ್ಟವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯೋಗಗಳನ್ನ, ಅದೃಷ್ಟವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರ್ತಕ್ಕಂಥ ಕಾಲ. ತಾವು ಏನ್ ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿನ್ನ ಹೆಚ್ಚಿನಾಗಿ ಲಾಭವನ್ನೇ ಗಳಿಸ್ತೀರಿ. ಆದ್ರೆ ಮಾಡುವಂತ ಯಾವುದೇ ಒಂದು ಕೆಲಸವಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಯೋಗ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳುವಂತ ಅದೃಷ್ಟ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬರಬೇಕು. ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದಷ್ಟು ಜಾತಕ ದೋಷಗಳು ಅಥವಾ ಜಾತಕದಲ್ಲಿರುವಂತಹ ಕರ್ಮ ಫಲಗಳು ದೂರ ಆಗಿ ಒಂದಿಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿ ಸಿಗತ್ತೆ. ಅಧಿಕಾರಕ್ಕಾಗ್ಲಿ ಅಥವಾ ಉದ್ಯೋಗದಲ್ಲಾಗ್ಲಿ ಅಥವಾ ಒಂದು ಪ್ರಗತಿ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಸ್ಥಾನಮಾನವನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತಕ್ಕಂಥ ಯೋಗ ಫಲಕ್ಕೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನನ್ನ ಆಲೋಚನೆ ಮಾಡ್ತಿರೋ ಆಲೋಚನೆ ಮಾಡಿದಷ್ಟು ಅದೃಷ್ಟವನ್ನ, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಸಿಗುತ್ತೆ. ಆ ಬದಲಾವಣೆಯ ಮಹಾಪರ್ವ ನಿಮಗೆ ಅದೃಷ್ಟವನ್ನು ತರುವಂತದ್ದಾಗಬೇಕು. ನಿಮ್ಮ ಪ್ರಯಾಣ ಕಾಲದಲ್ಲಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸಗಳಲ್ಲಾದ್ರೂ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಮಾತ್ರ ಆ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂತಹದ್ದು. ಹೇಳುವಂತಹವರ ಮಾತು, ಹೇಳುವಂತಹವರದ್ದು ಅಥವಾ ನಡೆಯುವಂತಹ ರೀತಿ, ಇದರಲ್ಲಿ ಏನ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ. ಇದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಆಗಷ್ಟೇ ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸ್ವಲ್ಪ ದುಡುಕಿ ತೀರ್ಮಾನ ತಂದ್ಕೊಳ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದಿಲ್ಲ. ಬೇಡವಾದಂತಹ ಕೆಲಸಗಳನ್ನ ಹೆಚ್ಚು ಮನಸ್ಸಲ್ಲಿ ಗಮನಕ್ಕೆ ತಗೊಂಡ್ಬಿಡ್ತೀರಿ. ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ಮುನ್ನಡೀತಿರ್ತೀರಿ. ಅಲ್ಲಿ ಕೆಲವು ಅಚಾತುರ್ಯಗಳಿಂದ ಕಣ್ಣಿಯಲ್ಲಿ ನೀರು ಹಾಕಬೇಕಾದಂತ ಪರಿಸ್ಥಿತಿ ಆಗ್ಬಿಡುತ್ತೆ. ವರ್ಚಸ್ಸು, ತೇಜಸ್ಸು ಮಹತ್ತರವಾಗಿದೆ. ಕೆಲಸ ಕಾರ್ಯಗಳ ಕಡೆ ನೀವೇನ್ ಗಮನ ಕೊಟ್ಟರು ಅದರ ಲಾಭ ಅಂತಕ್ಕಂಥದ್ದು ಸಾಕಷ್ಟು ವಿಶೇಷವಾಗಿದೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆ ಅಂತಕ್ಕಂಥದ್ದು ಆಗ್ಬೋದು. ಹಾಗಂತ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ನಿಂತ್ರೆ ಏನ್ ಕೆಲಸ ಬೇಕಾದ್ರೂ ಸಾಧನೆ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮುಂದಾಗಬೇಕಾದ್ರೂ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ತಂದುಕೊಳ್ಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ತಾಯಿ ದುರ್ಗೆಯನ್ನ ಆರಾಧನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರವನ್ನ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಬೇಗ ದೂರ ಆಗ್ತೀರಿ, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ದೂರ ಇದ್ದು ಕಷ್ಟಗಳಿಂದ ಬೇಗ ಮುಕ್ತರಾಗುವಂತ ಕಾಲ ಇದೆ. ತಮ್ಮ ಚಿಂತನೆ, ತಾವು ಆಲೋಚನೆ ಮಾಡತಕ್ಕಂಥ ರೀತಿ ನಿಮ್ಮ ವ್ಯವಹಾರಗಳಲ್ಲಿ ತುಂಬಾ ಬದಲಾವಣೆಯನ್ನು ತಂದುಕೊಳ್ತಕ್ಕಂಥದ್ದು. ಜೊತೆಗೆ ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡತಕ್ಕಂಥದ್ದು. ನೀವು ಹಾಕುವ ಹೆಜ್ಜೆನಲ್ಲಿ ಅದೃಷ್ಟವನ್ನ ತಂದುಕೊಳ್ಬಹುದು, ಯೋಗ ಫಲವನ್ನ ತರಬಹುದು. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಇರಬೇಕು. ಸಮಾಧಾನವಾಗಿದ್ದು ವ್ಯವಹಾರಗಳನ್ನ ಮಾಡಿಕೊಂಡ್ರೆ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಬಹುದು. ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಈ ಸಮಯದಲ್ಲಿ ತಾವು ಅಂದುಕೊಂಡಿದ್ದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಇರೋದ್ರಿಂದ ಧೈರ್ಯವಾಗಿ ಒಂದ್ ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಯಾವುದೇ ಕೆಲಸದಲ್ಲೂ ಅಸಮಾಧಾನ ಇಲ್ಲ, ತೃಪ್ತಿಕರವಾದಂತ ಬದುಕನ್ನ ಕಟ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.